ಓಂ ಶಾಂತಿ. ಮುರುಳಿಯ ದಿನಾಂಕ 3/9. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಯಾವುದೇ ಪತಿತ ದೇಹದಾರಿಗಳೊಂದಿಗೆ ಪ್ರೀತಿಯನ್ನಿಡಬಾರದು, ಏಕೆಂದರೆ ನೀವು ಪಾವನ ಪ್ರಪಂಚದಲ್ಲಿ ಹೋಗುತ್ತಿದ್ದೀರಿ. ಒಬ್ಬ ತಂದೆಯೊಂದಿಗೆ ಪ್ರೀತಿ ಮಾಡಬೇಕಾಗಿದೆ. ಪ್ರಶ್ನೆ: ನೀವು ಮಕ್ಕಳು ಯಾವುದರಿಂದ ಬೇಸರವಾಗಬಾರದು? ನೀವು ತಮ್ಮ ಈ ಹಳೆಯ ಶರೀರದೊಂದಿಗೆ ಸ್ವಲ್ಪವೂ ಬೇಸರವಾಗಬಾರದು, ಏಕೆಂದರೆ ಈ ಶರೀರವು ಬಹಳ ಬಹಳ ಅಮೂಲ್ಯವಾಗಿದೆ. ಆತ್ಮವು ಈ ಶರೀರದಲ್ಲಿ ಕುಳಿತು ತಂದೆಯನ್ನ ನೆನಪು ಮಾಡಿ ಬಹಳ ದೊಡ್ಡ ಲಾಟರಿಯನ್ನ ತೆಗೆದುಕೊಳ್ಳುತ್ತದೆ. ತಂದೆಯ ನೆನಪಿನಲ್ಲಿ ಇದ್ದಾಗ ಖುಷಿಯ ಔಷಧಿ ಸಿಗುತ್ತಾ ಇರುತ್ತದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ಈಗ ದೂರದೇಶದ ನಿವಾಸಿಗಳು ಮತ್ತು ದೂರದೇಶದ ಪ್ರಯಾಣಿಕರಾಗಿದ್ದೀರಿ. ನಾವಾತ್ಮಗಳಾಗಿದ್ದೇವೆ ಮತ್ತು ಈಗ ಬಹಳ ದೂರದೇಶಕ್ಕೆ ಹೋಗುವ ಪುರುಷಾರ್ಥ ಮಾಡ್ತಾ ಇದ್ದೇವೆ. ನಾವಾತ್ಮಗಳು ದೂರದೇಶದ ನಿವಾಸಿಯಾಗಿದ್ದೇವೆ ಮತ್ತು ದೂರದೇಶದಲ್ಲಿರುವ ತಂದೆಯನ್ನೂ ಸಹ ಬಂದು ನಮ್ಮನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿ ಎಂದು ಕರೆಯುತ್ತೀರಿ. ಈಗ ದೂರದೇಶದ ನಿವಾಸಿ ತಂದೆಯೇ ನೀವು ಮಕ್ಕಳನ್ನ ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ. ನೀವು ಆತ್ಮಿಕ ಮಕ್ಕಳು ಪ್ರಾಮಾಣಿಕರಾಗಿದ್ದೀರಿ, ಏಕೆಂದರೆ ಈ ಶರೀರದ ಜೊತೆ ಇದ್ದೀರಿ. ಶರೀರವಂತೂ ಇಲ್ಲಿಯೇ ಬಿಟ್ಟು ಹೋಗುತ್ತದೆ, ಬಾಕಿ ಆತ್ಮವೇ ಪ್ರಯಾಣ ಮಾಡುತ್ತೆ. ಆತ್ಮವು ಎಲ್ಲಿಗೆ ಹೋಗುತ್ತೆ? ತಮ್ಮ ಆತ್ಮಿಕ ಪ್ರಪಂಚದಲ್ಲಿ ಇದು ಸ್ಥೂಲ ಪ್ರಪಂಚವಾಗಿದೆ, ಅದು ಆತ್ಮಗಳ ಪ್ರಪಂಚವಾಗಿದೆ. ಮಕ್ಕಳಿಗೆ ತಂದೆ ತಿಳಿಸ್ತಾರೆ, ಈಗ ಎಲ್ಲಿಂದ ಪಾತ್ರವನ್ನ ಅಭಿನಯಿಸಲು ಬಂದಿರುವಿರಿ, ಆ ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ. ಇದು ಬಹಳ ದೊಡ್ಡ ರಂಗಮಂಟಪ ಅಥವಾ ಸ್ಟೇಜ್ ಆಗಿದೆ. ಸ್ಟೇಜ್ ಮೇಲೆ ನಟನೆ ಮಾಡಿ ಪಾತ್ರವನ್ನು ಅಭಿನಯಿಸಿದ ನಂತರ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ. ನಾಟಕವು ಪೂರ್ಣವಾದಾಗಲೇ ಹೋಗ್ತಾರೆ. ಈಗ ನೀವಿಲ್ಲಿ ಕುಳಿತಿದ್ದೀರಿ. ನಿಮ್ಮ ಬುದ್ಧಿಯೋಗವು ಮನೆ ಮತ್ತು ರಾಜಧಾನಿಯಲ್ಲಿದೆ. ಇದಂತೂ ಪಕ್ಕಾ ನೆನ್ಪಿಟ್ಕೊಳ್ಳಿ, ಏಕೆಂದ್ರೆ ಅಂತ್ಯಮತಿ ಸೋಗತಿ ಎಂದು ಗಾಯನ ಇದೆ. ಈಗ ನೀವಿಲ್ಲಿ ಓದ್ತಾ ಇದ್ದೀರಿ. ಭಗವಂತನೇ ನಮಗೆ ಓದಿಸ್ತಾರೆ ಎಂದು ನಿಮಗೆ ತಿಳಿದಿದೆ. ಭಗವಂತನಂತೂ ಈ ಪುರುಷೋತ್ತಮ ಸಂಗಮಯುಗದ ಹೊರತು ಮತ್ತೆಂದೂ ಓದಿಸೋದಿಲ್ಲ. ಪೂರ್ಣ 5000 ವರ್ಷಗಳಲ್ಲಿ ನಿರಾಕಾರ ಭಗವಂತನು ಒಂದೇ ಬಾರಿ ಬಂದು ಓದಿಸ್ತಾರೆ. ಇದಂತೂ ನಿಮಗೆ ಪಕ್ಕಾ ನಿಶ್ಚಯ ಇದೆ. ವಿದ್ಯೆ ಸಹ ಎಷ್ಟೊಂದು ಸಹಜವಾಗಿದೆ. ಈಗ ಮನೆಗೆ ಹೋಗಬೇಕಾಗಿದೆ. ಆ ಮನೆಯೊಂದಿಗೆ ಇಡೀ ಪ್ರಪಂಚದವರಿಗೆ ಪ್ರೀತಿ ಇದೆ. ಮುಕ್ತಿಧಾಮಕ್ಕೆ ಹೋಗಲು ಎಲ್ಲರೂ ಇಚ್ಛಿಸುತ್ತಾರೆ, ಆದರೆ ಅದರ ಅರ್ಥವನ್ನ ತಿಳಿದುಕೊಂಡಿಲ್ಲ. ಮನುಷ್ಯರ ಬುದ್ಧಿ ಈ ಸಮಯದಲ್ಲಿ ಹೇಗಿದೆ ಮತ್ತು ಈಗ ನಿಮ್ಮ ಬುದ್ಧಿ ಹೇಗಿದೆ, ಇದರಲ್ಲಿ ಎಷ್ಟೊಂದು ಅಂತರವಿದೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಸ್ವಚ್ಛ ಬುದ್ಧಿಯಾಗಿದೆ. ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯದ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಇದೆ. ನಾವೀಗ ಪುರುಷಾರ್ಥ ಮಾಡಿ ನರನಿಂದ ನಾರಾಯಣರು ಅವಶ್ಯವಾಗಿ ಆಗಬೇಕೆಂದು ನಿಮ್ಮ ಹೃದಯದಲ್ಲಿ ಇದೆ. ಇಲ್ಲಿಂದ ಮೊದಲು ತಮ್ಮ ಮನೆಗೆ ಹೋಗ್ತೀರಲ್ವೇ, ಅಂದಮೇಲೆ ಖುಷಿಯಿಂದ ಹೋಗಬೇಕಾಗಿದೆ. ಹೇಗೆ ಸತ್ಯಯುಗದಲ್ಲಿ ದೇವತೆಗಳು ಖುಷಿಯಿಂದ ಒಂದು ಶರೀರವನ್ನ ಬಿಟ್ಟು ಇನ್ನೊಂದನ್ನ ತೆಗೆದುಕೊಳ್ಳುತ್ತಾರೆ, ಹಾಗೆ ಈ ಹಳೆಯ ಶರೀರವನ್ನು ಸಹ ಖುಷಿಯಿಂದ ಬಿಡಬೇಕಾಗಿದೆ.
ಇದರೊಂದಿಗೆ ಬೇಸರವಾಗಬಾರದು, ಏಕೆಂದರೆ ಇದು ಬಹಳ ಅಮೂಲ್ಯವಾದ ಶರೀರ ಆಗಿದೆ. ಈ ಶರೀರದಿಂದಲೇ ಆತ್ಮಕ್ಕೆ ತಂದೆಯಿಂದ ಲಾಟರಿ ಸಿಗತ್ತೆ. ಎಲ್ಲಿಯವರೆಗೆ ನಾವು ಪವಿತ್ರರಾಗೋದಿಲ್ವೋ ಅಲ್ಲಿಯವರೆಗೆ ಮನೆಗೆ ಹೋಗಲು ಸಾಧ್ಯವಿಲ್ಲ. ತಂದೆಯನ್ನ ನೆನಪು ಮಾಡುತ್ತಿದ್ದಾಗಲೇ ಆ ಯೋಗ ಬಲದಿಂದ ಪಾಪಗಳ ಹೊರೆ ಇಳಿಯತ್ತೆ. ಇಲ್ಲದಿದ್ದರೆ ಬಹಳಷ್ಟು ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ. ಆದ್ದರಿಂದ ಪವಿತ್ರರಂತೂ ಅವಶ್ಯವಾಗಿ ಆಗಬೇಕು. ಲೌಕಿಕ ಸಂಬಂಧದಲ್ಲಿಯೂ ಮಕ್ಕಳು ಯಾರಾದರೂ ಕೊಳಕು ಪತಿತ ಕೆಲಸ ಮಾಡ್ತಾರೆಂದ್ರೆ ತಂದೆ ಕೋಪದಲ್ಲಿ ಬಂದು ಕೋಲಿನಿಂದ ಹೊಡೆದು ಬಿಡುತ್ತಾರೆ. ಏಕೆಂದರೆ ಕಾನೂನಿಗೆ ವಿರುದ್ಧ ಪತಿತರಾಗ್ತಾರೆ. ಯಾರ ಜೊತೆಯಾದರೂ ಕಾನೂನು ಬಾಹಿರವಾದ ಪ್ರೀತಿಯನ್ನು ಇಟ್ಟುಕೊಳ್ಳುತ್ತಾರೆಂದರೂ ಸಹ ಅದು ತಂದೆ ತಾಯಿಗೆ ಇಷ್ಟ ಆಗೋದಿಲ್ಲ. ಇಲ್ಲಿ ಬೇಹದ್ದಿನ ತಂದೆ ತಿಳಿಸ್ತಾರೆ, ನೀವು ಮಕ್ಕಳು ಇಲ್ಲಿರುವಂತಿಲ್ಲ. ಈಗ ನೀವು ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ಅಲ್ಲಿ ವಿಕಾರಿ ಪತಿತರು ಯಾರೂ ಇರೋದಿಲ್ಲ. ಒಬ್ಬರೇ ಪತಿತ ಪಾವನ ತಂದೆ ಬಂದು ನಿಮ್ಮನ್ನ ಇಂತಹ ಪಾವನರನ್ನಾಗಿ ಮಾಡ್ತಾರೆ. ಸ್ವಯಂ ತಂದೆಯೇ ಹೇಳ್ತಾರೆ, ನನ್ನ ಜನ್ಮವು ದಿವ್ಯ ಮತ್ತು ಅಲೌಕಿಕವಾಗಿದೆ. ಮತ್ಯಾವ ಆತ್ಮವೂ ಸಹ ನನ್ನ ಸಮಾನ ಶರೀರದಲ್ಲಿ ಪ್ರವೇಶ ಮಾಡಲು ಸಾಧ್ಯವಿಲ್ಲ. ಬಲೆ ಧರ್ಮಸ್ಥಾಪಕರು ಬರ್ತಾರೆ, ಅವರ ಆತ್ಮವು ಪ್ರವೇಶ ಮಾಡತ್ತೆ. ಆದರೆ ಆ ಮಾತೇ ಬೇರೆಯಾಗಿದೆ. ನಾನಂತೂ ಎಲ್ಲರನ್ನ ಹಿಂತಿರುಗಿ ಕರೆದುಕೊಂಡು ಹೋಗುವುದಕ್ಕಾಗಿ ಬರ್ತೇನೆ. ಅವರು ತಮ್ಮ ಪಾತ್ರವನ್ನಭಿನಯಿಸಲು ಮೇಲಿಂದ ಕೆಳಗಿಳಿತಾರೆ. ಆದರೆ ನಾನು ಎಲ್ಲರನ್ನ ಕರೆದುಕೊಂಡು ಹೋಗಲು ಬರ್ತೇನೆ. ಹಾಗೂ ನೀವು ಹೇಗೆ ಮೊಟ್ಟ ಮೊದಲು ಹೊಸ ಪ್ರಪಂಚದಲ್ಲಿ ಇಳಿತೀರಿ ಎಂದು ತಿಳಿಸ್ತೇನೆ. ಆ ಹೊಸ ಪ್ರಪಂಚ ಸತ್ಯಯುಗದಲ್ಲಿ ಕೊಕ್ಕರೆಗಳು ಯಾರೂ ಇರೋದಿಲ್ಲ. ತಂದೆ ಬರುವುದೇ ಕೊಕ್ಕರೆಗಳ ಮಧ್ಯದಲ್ಲಿ. ಮತ್ತೆ ನಿಮ್ಮನ್ನ ಹಂಸಗಳನ್ನಾಗಿ ಮಾಡ್ತಾರೆ. ನೀವೀಗ ಹಂಸಗಳಾಗಿದ್ದೀರಿ. ಮುತ್ತುಗಳನ್ನೇ ಆರಿಸಿಕೊಳ್ತೀರಿ. ಸತ್ಯಯುಗದಲ್ಲಿ ನಿಮಗೆ ಈ ರತ್ನಗಳು ಸಿಗೋದಿಲ್ಲ. ಇಲ್ಲಿ ನೀವು ಈ ಜ್ಞಾನ ರತ್ನಗಳನ್ನು ಆರಿಸಿಕೊಂಡು ಹಂಸಗಳಾಗ್ತೀರಿ. ನೀವು ಕೊಕ್ಕರೆಯಿಂದ ಹೇಗೆ ಹಂಸಗಳಾಗ್ತೀರಿ ಎಂಬುದನ್ನ ತಂದೆ ಕುಳಿತು ತಿಳಿಸ್ತಾರೆ. ಈಗ ನಿಮ್ಮನ್ನ ಹಂಸಗಳನ್ನಾಗಿ ಮಾಡ್ತಾರೆ. ದೇವತೆಗಳಿಗೆ ಹಂಸಗಳೆಂದು, ಅಸುರರಿಗೆ ಕೊಕ್ಕರೆಗಳೆಂದು ಹೇಳುತ್ತಾರೆ. ಈಗ ನೀವು ಕೊಳಕನ್ನ ಬಿಡಿಸಿ ಮುತ್ತುಗಳನ್ನೇ ಆರಿಸ್ತೀರಿ. ನಿಮಗೆ ಪದುಮಾ ಭಾಗ್ಯಶಾಲಿಗಳೆಂದು ಹೇಳುತ್ತಾರೆ. ನಿಮ್ಮ ಪಾದಗಳಲ್ಲಿ ಪದುಮಗಳ ಮುದ್ರೆಯೂ ಬೀಳತ್ತೆ. ಶಿವ ತಂದೆಗಂತೂ ಪದುಮದಷ್ಟಾಗಲು ಪಾದಗಳೇ ಇಲ್ಲ. ಅವರಂತೂ ನಿಮ್ಮನ್ನ ಪದುಮಾ ಭಾಗ್ಯಶಾಲಿಗಳನ್ನಾಗಿ ಮಾಡ್ತಾರೆ. ನಾನು ನಿಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ಎಂದು ತಂದೆ ತಿಳಿಸ್ತಾರೆ. ಇವೆಲ್ಲ ಮಾತುಗಳು ಬಹಳ ಚೆನ್ನಾಗಿ ಅರಿತುಕೊಳ್ಳುವಂಥದ್ದಾಗಿದೆ. ಮನುಷ್ಯರು ಸ್ವರ್ಗವಿತ್ತೆಂಬುದು ತಿಳಿದಿದ್ದಾರೆ. ಆದರೆ ಯಾವಾಗ ಇತ್ತು ಮತ್ತೆ ಹೇಗೆ ಸ್ಥಾಪನೆಯಾಗುವುದು ಎಂಬುದನ್ನು ತಿಳಿದುಕೊಂಡಿಲ್ಲ. ನೀವು ಮಕ್ಕಳು ಈಗ ಬೆಳಕಿನಲ್ಲಿ ಬಂದಿದ್ದೀರಿ. ಅವರೆಲ್ಲರೂ ಅಂಧಕಾರದಲ್ಲಿದ್ದಾರೆ. ಈ ಲಕ್ಷ್ಮೀನಾರಾಯಣರು ಹೇಗೆ ವಿಶ್ವದ ಮಾಲೀಕರಾದರೂ ಗೊತ್ತೇ ಇಲ್ಲ. ಇದು 5000 ವರ್ಷಗಳ ಮಾತಾಗಿದೆ. ತಂದೆ ಕುಳಿತು ತಿಳಿಸ್ತಾರೆ, ಹೇಗೆ ನೀವು ಪಾತ್ರವನ್ನು ಅಭಿನಯಿಸಲು ಬರ್ತೀರೋ ಹಾಗೆ ನಾನೂ ಬರ್ತೇನೆ. ಹೇ ತಂದೆಯೇ ಬಂದು ನಾವು ಪತಿತರನ್ನ ಪಾವನ ಮಾಡಿ ಎಂದು ನೀವು ನಿಮಂತ್ರಣವನ್ನ ಕೊಟ್ಟು ಕರೀತೀರಿ. ಮತ್ಯಾರಿಗೂ ಎಂದು ಈ ರೀತಿ ಹೇಳೋದಿಲ್ಲ. ಬಂದು ನೀವು ಪಾವನ ಮಾಡಿ ಎಂದು ಯಾವುದೇ ಧರ್ಮಸ್ಥಾಪಕರಿಗೆ ಹೇಳೋದಿಲ್ಲ. ಕ್ರೈಸ್ತ ಅಥವಾ ಬುದ್ಧನಿಗೆ ಪತಿತ ಪಾವನ ಎಂದು ಹೇಳ್ತಾರೆಯೇ? ಬಾಬಾ ತಿಳಿಸ್ತಾರೆ, ಸದ್ಗತಿ ಮಾಡುವವರೇ ಗುರುಗಳಾಗಿದ್ದಾರೆ. ಅವರಂತೂ ಬರ್ತಾರೆ. ಅವರ ಹಿಂದೆ ಎಲ್ಲರೂ ಕೆಳಗಿಳಿಬೇಕಾಗಿದೆ. ಇಲ್ಲಿಂದ ಹಿಂತಿರುಗಿ ಕರೆದುಕೊಂಡು ಹೋಗುವ ಮಾರ್ಗವನ್ನ ತಿಳಿಸುವ, ಸರ್ವರ ಸದ್ಗತಿ ಮಾಡುವ ಅಕಾಲ ಮೂರ್ತಿ ತಂದೆಯೇ ಒಬ್ಬರೇ ಆಗಿದ್ದಾರೆ. ವಾಸ್ತವದಲ್ಲಿ ಸದ್ಗುರು ಅಕ್ಷರವೇ ಸರಿಯಾಗಿದೆ. ನಿಮ್ಮೆಲ್ಲರಿಗಿಂತ ಸರಿಯಾದ ಅಕ್ಷರವನ್ನ ಸಿಕ್ಕರು ಹೇಳುತ್ತಾರೆ. ಬಹಳ ದೊಡ್ಡ ಧ್ವನಿಯಿಂದ ಸದ್ಗುರು ಅಕಾಲ್ ಎಂದು ಹೇಳ್ತಾರೆ. ಬಹಳ ಜೋರಾಗಿ ಸದ್ಗುರು ಅಕಾಲ್ ಮೂರ್ತಿ ಎಂದು ಹೇಳ್ತಾ ಹೋಗ್ತಾರೆ. ಮೂರ್ತಿಯೇ ಆಗದಿದ್ದರೆ ಅವರು ಹೇಗೆ ಸದ್ಗುರುವಾಗ್ತಾರೆ? ಹೇಗೆ ಸದ್ಗತಿ ಮಾಡ್ತಾರೆ? ಸ್ವಯಂ ಸದ್ಗುರುವೇ ಬಂದು ತಮ್ಮ ಪರಿಚಯವನ್ನ ಕೊಡ್ತಾರೆ. ನಾನು ನಿಮ್ಮ ಹಾಗೆ ಜನ್ಮವನ್ನ ತೆಗೆದುಕೊಳ್ಳೋದಿಲ್ಲ.
ಮತ್ತೆಲ್ಲರೂ ಶರೀರಧಾರಿಗಳೇ ಕುಳಿತು ತಿಳಿಸ್ತಾರೆ. ಆದರೆ ನಿಮಗೆ ಅಶರೀರಿ ಆತ್ಮಿಕ ತಂದೆ ಕುಳಿತು ತಿಳಿಸ್ತಾರೆ. ಇದರಲ್ಲಿ ರಾತ್ರಿ ಹಗಲಿನ ಅಂತರವಿದೆ. ಈ ಸಮಯದಲ್ಲಿ ಮನುಷ್ಯರು ಏನೆಲ್ಲವನ್ನ ಮಾಡ್ತಾರೋ ತಪ್ಪನ್ನೇ ಮಾಡ್ತಾರೆ, ಏಕೆಂದರೆ ರಾವಣನ ಮತದಲ್ಲಿ ಇದ್ದಾರೆ. ಪ್ರತಿಯೊಬ್ಬರಲ್ಲೂ ಪಂಚವಿಕಾರಗಳು ಇದೆ. ಈ ಚಕ್ರವು ಹೇಗೆ ಸುತ್ತುತ್ತದೆ ಎಂದು ತಿಳಿಬೇಕಲ್ವಾ? ತಂದೆನೇ ತಿಳಿಸ್ತಾರೆ ಎಂದೂ ಸಹ ನೀವು ಹೇಳೋದಿಲ್ಲ. ತಾವಾಗಿಯೇ ತಂದೆಗೆ ತಿಳಿಸ್ತಾ ಇರ್ತಾರೆ. ನಿಮಗೆ ಕೇಳುವಂತಹ ಒಂದು ಪ್ರಶ್ನೆಯೂ ಸಹ ಉಳಿಯೋದಿಲ್ಲ. ಭಗವಂತನಂತೂ ತಂದೆಯಾಗಿದ್ದಾರೆ. ಎಲ್ಲವನ್ನ ತಾವಾಗಿಯೇ ತಿಳಿಸ್ತಾರೆ. ತಾವೇ ಎಲ್ಲವನ್ನ ಮಾಡೋದು ತಂದೆ ಕೆಲಸ ಆಗಿದೆ. ಮಕ್ಕಳನ್ನ ಶಾಲೆಯಲ್ಲಿ ತಂದೆ ತಾವಾಗಿಯೇ ಕುಳ್ಳರಿಸ್ತಾರೆ, ನೌಕರಿಗೆ ಸೇರಿಸ್ತಾರೆ ಮತ್ತು 60 ವರ್ಷಗಳ ನಂತರ ಇದೆಲ್ಲವನ್ನ ಬಿಟ್ಟು ಭಗವಂತನ ಭಜನೆ ಮಾಡಬೇಕು, ವೇದಶಾಸ್ತ್ರಗಳನ್ನ ಓದಬೇಕು, ಪೂಜೆ ಮಾಡಬೇಕೆಂದು ಅವರಿಗೆ ತಿಳಿಸ್ತಾರೆ. ನೀವು ಅರ್ಧಕಲ್ಪ ಪೂಜಾರಿಗಳಾಗಿದ್ದೀರಿ, ನಂತರ ಅರ್ಧಕಲ್ಪಕ್ಕಾಗಿ ಪೂಜ್ಯರಾಗ್ತೀರಿ. ಹೇಗೆ ಪವಿತ್ರರಾಗುವುದಕ್ಕೆ ಎಂಬುದಕ್ಕೆ ಎಷ್ಟು ಸಹಜವಾಗಿ ತಿಳಿಸಲಾಗ್ತದೆ. ನಂತರ ಭಕ್ತಿ ಬಿಟ್ಟು ಹೋಗ್ತದೆ. ಅವರೆಲ್ಲರೂ ಭಕ್ತಿ ಮಾಡ್ತಾ ಇದ್ದಾಗ ನೀವು ಜ್ಞಾನವನ್ನ ಪಡಿತೀರಿ. ಅವರು ರಾತ್ರಿಯಲ್ಲಿ, ನೀವು ದಿನದಲ್ಲಿ, ಅರ್ಥಾತ್ ಸ್ವರ್ಗದಲ್ಲಿ ಹೋಗ್ತೀರಿ. ಮನ್ಮನಾ ಭವ ಎಂದು ಗೀತೆಯಲ್ಲಿ ಬರೆದಿದೆ. ಈ ಅಕ್ಷರವಂತೂ ಪ್ರಸಿದ್ಧವಾಗಿದೆ. ಗೀತೆಯನ್ನ ಓದುವವರು ಅರಿತುಕೊಳ್ಳಬಹುದು. ಬಹಳ ಸಹಜವಾಗಿ ಬರೆಯಲಾಗಿದೆ. ಪೂರ್ಣ ಆಯಸ್ಸು ಗೀತೆಯನ್ನ ಓದ್ತಲೇ ಬಂದಿದ್ದಾರೆ. ಏನನ್ನೂ ತಿಳಿದುಕೊಳ್ಳೋದಿಲ್ಲ. ಈಗ ಅದೇ ಗೀತೆಯ ಭಗವಂತ ಕುಳಿತು ಕಲಿಸ್ತಾರೆ. ಅಂದರೆ ಪತಿತರಿಂದ ಪಾವನರಾಗಿ ಬಿಡುತ್ತಾರೆ. ಈಗ ನಾವು ಭಗವಂತನಿಂದ ಗೀತೆಯನ್ನ ಕೇಳುತ್ತೇವೆ ಮತ್ತು ಅನ್ಯರಿಗೂ ತಿಳಿಸ್ತೇವೆ ಮತ್ತು ಪಾವನರಾಗ್ತೇವೆ. ತಂದೆಯ ಮಹಾವಾಕ್ಯವಿದೆ ಅಲ್ವೇ? ಇದು ಅದೇ ಸಹಜ ರಾಜಯೋಗವಾಗಿದೆ. ಮನುಷ್ಯರು ಎಷ್ಟೊಂದು ಅಂಧಶ್ರದ್ಧೆಯಲ್ಲಿ ಮುಳುಗಿದ್ದಾರೆ. ನಿಮ್ಮ ಮಾತೇ ಕೇಳೋದಿಲ್ಲ. ನಾಟಕದ ಅನುಸಾರ ಅವರ ಅದೃಷ್ಟವು ಯಾವಾಗ ಜಾಗೃತವಾಗೋದೋ ಆಗಲೇ ನಿಮ್ಮ ಬಳಿ ಬರ್ತಾರೆ. ನಿಮ್ಮಂತಹ ಶ್ರೇಷ್ಠ ಅದೃಷ್ಟವು ಮತ್ಯಾವೂ ಧರ್ಮದವರಿಗೂ ಇರೋದಿಲ್ಲ. ತಂದೆ ತಿಳಿಸ್ತಾರೆ, ಈ ನಿಮ್ಮ ದೇವಿ ದೇವತಾ ಧರ್ಮವು ಬಹಳ ಸುಖ ಕೊಡುವಂಥದ್ದಾಗಿದೆ. ಮೊದಲು ನೀವು ಮನೆಗೆ ಹೋಗ್ತೀರಿ, ನಂತರ ಪಾತ್ರಧಾರಿಗಳಾಗಿ ಬರ್ತೀರಿ. ಈಗ ಇದು ಹೊಸ ಆತ್ಮವೋ ಅಥವಾ ಹಳೆಯ ಆತ್ಮವೋ ಎಂದು ಯಾರಿಗೂ ತಿಳಿಯೋದಿಲ್ಲ. ಹೊಸ ಆತ್ಮಕ್ಕೆ ಅವಶ್ಯವಾಗಿ ಮಹಿಮೆಯಾಗತ್ತೆ. ಈಗಲೂ ಸಹ ನೋಡಿ, ಕೆಲವರು ಹೆಸರು ಪ್ರಸಿದ್ಧವಾಗತ್ತೆ. ಅನೇಕ ಮನುಷ್ಯರು ಬರ್ತಾರೆ, ಕುಳಿತಿದ್ದಂತೆಯೇ ಬಂದು ಬಿಡುತ್ತಾರೆ. ಆಗ ಅದರ ಪ್ರಭಾವ ಬೀರ್ತದೆ. ತಂದೆ ಸಹ ಇವರಲ್ಲಿ ಅನಾಯಾಸವಾಗಿ ಬರ್ತಾರೆ. ಆದ್ದರಿಂದ ಆ ಪ್ರಭಾವ ಬೀರತ್ತೆ. ಅವರು ಸಹ ಹೊಸ ಆತ್ಮವು ಬಂದಾಗ ಹಳಬರ ಮೇಲೆ ಪ್ರಭಾವ ಆಗತ್ತೆ. ರಂಬೆ ಕೊಂಬೆಗಳು ಬಂದಾಗ ಅವರ ಮಹಿಮೆಯಾಗತ್ತೆ. ಇವರೇಕೆ ಇಷ್ಟು ಪ್ರಸಿದ್ಧರಾಗಿದ್ದಾರೆ ಎಂಬುದು ಯಾರಿಗೂ ತಿಳಿಯೋದಿಲ್ಲ. ಹೊಸ ಆತ್ಮ ಆಗಿರುವ ಕಾರಣ ಆ ವರ್ಗದಲ್ಲಿ ಆಕರ್ಷಣೆ ಇರತ್ತೆ. ಈಗಂತೂ ನೋಡಿ, ಎಷ್ಟೊಂದು ಮಂದಿ ಸುಳ್ಳು ಭಗವಂತರಿದ್ದಾರೆ. ಆದ್ದರಿಂದಲೇ ಸತ್ಯದ ದೋಣಿಯು ಅಲುಗಾಡುತ್ತದೆ, ಮೇಲೆ ಕೆಳಗೆ ಆಗುತ್ತದೆ, ಆದರೆ ಮುಳುಗೋದಿಲ್ಲ. ಬಹಳಷ್ಟು ಬಿರುಗಾಳಿಗಳು ಮುಂತಾದುವುದರ ಮಾತಿಲ್ಲ. ಆದರೆ ಅಬಲೆಯರ ಮೇಲೆ ಬಹಳಷ್ಟು ಅತ್ಯಾಚಾರವಾಗತ್ತೆ. ಆದರೂ ಸಹ ಸ್ಥಾಪನೆಯಂತೂ ಆಗಲೇಬೇಕಾಗಿದೆ. ತಂದೆ ತಿಳಿಸ್ತಾರೆ, ಹೇ ಆತ್ಮಗಳೇ, ನೀವು ಎಷ್ಟೊಂದು ಕಾಡಿನ ಮುಳ್ಳುಗಳಾಗಿ ಬಿಟ್ಟಿದ್ದೀರಿ. ಅನ್ಯರಿಗೆ ಮುಳ್ಳನ್ನ ಚುಚ್ಚುತ್ತೀರಿ ಎಂದ್ರೆ ನಿಮಗೂ ಮುಳ್ಳು ತಗಲತ್ತೆ. ಪ್ರತಿಯೊಂದು ಮಾತಿನ ಪ್ರತ್ಯುತ್ತರವೂ ಸಿಗತ್ತೆ. ಸತ್ಯುಗದಲ್ಲಿ ದುಃಖದ ಚೀಚಿ ಮಾತುಗಳ್ಯಾವುದೂ ಸಹ ಇರೋದಿಲ್ಲ. ಆದ್ದರಿಂದ ಅದಕ್ಕೆ ಸ್ವರ್ಗ ಎಂದು ಹೇಳಲಾಗ್ತದೆ. ಮನುಷ್ಯರು ಸ್ವರ್ಗ ಮತ್ತು ನರಕವೆಂದು ಹೇಳುತ್ತಾರೆ, ಆದರೆ ತಿಳಿದುಕೊಂಡಿಲ್ಲ. ಇಂತಹವರು ಸ್ವರ್ಗಸ್ಥರಾದರು ಅಂತ ಹೇಳುತ್ತಾರೆ. ಆದರೆ ಈ ರೀತಿ ಹೇಳೋದು ಸಹ ವಾಸ್ತವದಲ್ಲಿ ತಪ್ಪಾಗಿದೆ. ನಿರಾಕಾರಿ ಪ್ರಪಂಚಕ್ಕೆ ಸ್ವರ್ಗ ಎಂದು ಹೇಳೋದಿಲ್ಲ, ಅದು ಮುಕ್ತಿಧಾಮವಾಗಿದೆ. ಅವರು ಅದಕ್ಕೆ ಸ್ವರ್ಗದಲ್ಲಿ ಹೋದರೆಂದು ಹೇಳುತ್ತಾರೆ. ಈಗ ನೀವು ತಿಳಿದುಕೊಂಡಿದ್ದೀರಿ, ಈ ಮುಕ್ತಿಧಾಮವು ಆತ್ಮಗಳ ಮನೆಯಾಗಿದೆ. ಹೇಗೆ ಇಲ್ಲಿ ಮನೆ ಇರುತ್ತೆ, ಭಕ್ತಿ ಮಾರ್ಗದಲ್ಲಿ ಯಾರು ಬಹಳ ಧನವಂತರಿರ್ತಾರೆ ಅವರು ಎಷ್ಟೊಂದು ದೊಡ್ಡ ಮಂದಿರವನ್ನ ಕಟ್ಟಿಸ್ತಾರೆ.
ಶಿವನ ಮಂದಿರವನ್ನ ನೋಡಿ ಹೇಗೆ ಮಾಡಲ್ಪಟ್ಟಿದೆ. ಲಕ್ಷ್ಮೀನಾರಾಯಣರ ಮಂದಿರವನ್ನ ಕಟ್ಟಿಸ್ತಾರೆ ಅಂದ್ರೆ ಸತ್ಯವಾದ ಆಭರಣ ಇತ್ಯಾದಿಗಳು ಎಷ್ಟೊಂದಿರತ್ತೆ, ಬಹಳಷ್ಟು ಹಣ ಇರತ್ತೆ. ಈಗಂತೂ ಎಲ್ಲವೂ ಅಸತ್ಯವಾಗಿ ಬಿಟ್ಟಿದೆ. ನೀವು ಸಹ ಮೊದಲು ಎಷ್ಟು ಸತ್ಯವಾದ ಆಭರಣಗಳನ್ನು ಧರಿಸ್ತಾ ಇದ್ರಿ. ಈಗಂತೂ ಸರ್ಕಾರಕ್ಕೆ ಹೆದರಿ ಶುದ್ಧ ಆಭರಣಗಳನ್ನ ಮುಚ್ಚಿಟ್ಟು ನಕಲಿ ಆಭರಣಗಳನ್ನು ಧರಿಸ್ತಾರೆ. ಬಾಬಾ ತಿಳಿಸ್ತಾರೆ, ಅಲ್ಲಂತೂ ಸತ್ಯವೇ ಸತ್ಯವಾಗಿರುತ್ತೆ, ಯಾವುದೇ ಅಸತ್ಯ ಇರೋದಿಲ್ಲ. ಇಲ್ಲಿ ಸತ್ಯ ಆಭರಣಗಳಿದ್ದರೂ ಸಹ ಮುಚ್ಚಿಟ್ಟು ಬಿಡುತ್ತಾರೆ. ದಿನ ಪ್ರತಿದಿನ ಚಿನ್ನವು ಬೆಲೆ ಏರಿಕೆ ಆಗ್ತಾ ಇರತ್ತೆ. ಅಲ್ಲಂತೂ ಸ್ವರ್ಗವೇ ಸ್ವರ್ಗವಾಗಿದೆ. ನಿಮಗೆ ಎಲ್ಲವೂ ಹೊಸದು ಸಿಗುತ್ತದೆ. ಹೊಸ ಪ್ರಪಂಚದಲ್ಲಿ ಎಲ್ಲವೂ ಹೊಸದೇ ಇತ್ತು. ಅಪಾರ ಹಣ ಇತ್ತು. ಈಗಂತೂ ನೋಡಿ, ಪ್ರತಿಯೊಂದು ವಸ್ತುವು ಎಷ್ಟೊಂದು ಬೆಲೆ ಏರಿದೆ. ಈಗ ನೀವು ಮಕ್ಕಳಿಗೆ ಮೂಲವತನದಿಂದ ಹಿಡಿದು ಎಲ್ಲ ರಹಸ್ಯವನ್ನ ತಿಳಿಸಿದ್ದಾರೆ. ತಂದೆಯ ವಿನಃ ಮತ್ತು ಯಾರೂ ಮೂಲವತನದ ರಹಸ್ಯವನ್ನ ತಿಳಿಸೋದಿಲ್ಲ. ನೀವು ಸಹ ಶಿಕ್ಷಕರಾಗಬೇಕಾಗಿದೆ. ಬಲೆ ಗೃಹಸ್ಥ ವ್ಯವಹಾರದಲ್ಲಿಯೂ ಇದೆ. ಕಮಲ ಪುಷ್ಪ ಸಮಾನ ಪವಿತ್ರವಾಗಿದೆ. ಅನ್ಯರನ್ನು ತಮ್ಮ ಸಮಾನ ಮಾಡಿದಾಗಲೇ ಶ್ರೇಷ್ಠ ಪದವಿಯನ್ನ ಪಡಿತೀರಿ. ಇಲ್ಲಿರುವವರಿಗಿಂತಲೂ ಅಂತಹವರು ಉತ್ತಮ ಪದವಿಯನ್ನ ಪಡೆಯಬಹುದು. ನಂಬರ್ ವಾರ್ ಅಂತೂ ಇದ್ದೇ ಇದೆ. ಹೊರಗಿದ್ದರೂ ಸಹ ವಿಜಯಮಾಲೆಯಲ್ಲಿ ಪೋಣಿಸಲ್ಪಡಬಹುದು. 1 ವಾರದ ಕೋರ್ಸ್ ಅನ್ನ ತೆಗೆದುಕೊಂಡು ನಂತರ ಬಲೆ ವಿದೇಶಕ್ಕೆ ಹೋಗಿ ಅಥವಾ ಎಲ್ಲಿಗಾದರೂ ಹೋಗಿ, ಆದರೆ ಇಡೀ ಪ್ರಪಂಚಕ್ಕೆ ಸಂದೇಶ ಸಿಗಬೇಕು, ತಂದೆ ಬಂದಿದ್ದಾರೆ, ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಳುತ್ತಾರೆ. ಆ ತಂದೆಯೇ ಮುಕ್ತಿದಾತ ಮಾರ್ಗದರ್ಶಕರಾಗಿದ್ದಾರೆ. ಅಲ್ಲಿ ನೀವು ಹೋಗ್ತೀರಿ ಎಂದ್ರೆ ಪತ್ರಿಕೆಗಳಲ್ಲಿಯೂ ಬಹಳಷ್ಟು ಹೆಸರುವಾಸಿಯಾಗುವುದು. ಆತ್ಮ ಮತ್ತು ಶರೀರ ಎರಡೂ ವಸ್ತುಗಳಿದೆ ಎಂದು ಅನ್ಯರಿಗೂ ಬಹಳ ಸಹಜ ಮಾತೆನಿಸುತ್ತದೆ. ಆತ್ಮದಲ್ಲಿಯೇ ಮನಸ್ಸು ಬುದ್ಧಿ ಇದೆ. ಶರೀರವಂತೂ ಜಡವಾಗಿದೆ. ಆತ್ಮವೇ ಪಾತ್ರಧಾರಿಯಾಗತ್ತೆ. ವಿಶೇಷತೆಯುಳ್ಳ ವಸ್ತು ಆತ್ಮವಾಗಿದೆ. ಆದ್ದರಿಂದ ಈಗ ತಂದೆಯನ್ನ ನೆನಪು ಮಾಡಬೇಕಾಗಿದೆ. ಹೊರಗಿನವರು ನೆನಪು ಮಾಡುವಷ್ಟು ಸಮೀಪದಲ್ಲಿರುವವರು ಮಾಡುವುದಿಲ್ಲ. ಯಾರು ಬಹಳ ನೆನಪು ಮಾಡ್ತಾರೆ ಮತ್ತು ಅನ್ಯರನ್ನ ತಮ್ಮ ಸಮಾನ ಮಾಡಿಕೊಳ್ತಾ ಇರ್ತಾರೆ, ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡಿಕೊಳ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನ ಪಡೀತಾರೆ. ನಿಮಗೆ ಗೊತ್ತಿದೆ, ಮೊದಲು ನಾವು ಸಹ ಮುಳ್ಳುಗಳಾಗಿದ್ದೆವು. ಈಗ ತಂದೆ ಆದೇಶ ನೀಡಿದ್ದಾರೆ, ಕಾಮ ಮಹಾಶತ್ರುವಾಗಿದೆ. ಇದರ ಮೇಲೆ ಜಯಗಳಿಸುವುದರಿಂದಲೇ ನೀವು ಜಗತ್ ಜೀತರಾಗಿ ಬಿಡುತ್ತೀರಿ. ಆದರೆ ಬರವಣಿಗೆಯಿಂದ ಯಾರೂ ಅರಿತುಕೊಳ್ಳೋದಿಲ್ಲ. ಈಗ ತಂದೆಯೇ ತಿಳಿಸಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ಸದಾ ಜ್ಞಾನ ರತ್ನಗಳನ್ನ ಆರಿಸುವಂತಹ ಹಂಸಗಳಾಗಬೇಕಾಗಿದೆ. ಮುತ್ತುಗಳನ್ನೇ ಆರಿಸಿಕೊಳ್ಬೇಕಾಗಿದೆ. ಕೊಳಕನ್ನ ಬಿಟ್ಟು ಬಿಡಬೇಕು. ಪ್ರತಿಯೊಂದು ಹೆಜ್ಜೆಯಲ್ಲಿ ಪದುಮಗಳ ಸಂಪಾದನೆಯನ್ನ ಜಮಾ ಮಾಡಿಕೊಂಡು ಪದುಮ ಭಾಗ್ಯಶಾಲಿಗಳಾಗಬೇಕಾಗಿದೆ. ಶ್ರೇಷ್ಠ ಪದವಿಯನ್ನ ಪಡೆಯಲು ಶಿಕ್ಷಕರಾಗಿ ಅನೇಕರ ಸೇವೆ ಮಾಡಬೇಕಾಗಿದೆ. ಕಮಲ ಪುಷ್ಪ ಸಮಾನ ಪವಿತ್ರರಾಗಿ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಬೇಕಾಗಿದೆ. ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡಬೇಕಾಗಿದೆ. ವರದಾನ: ನಿನ್ನದು ನನ್ನದು ಎನ್ನುವ ಹಲ್ಚಲನ್ನ ಸಮಾಪ್ತಿ ಮಾಡಿ ದಯಾ ಭಾವನೆಯನ್ನ ಇಮರ್ಜ್ ಮಾಡುವಂತಹ ದಯಾ ಸ್ವರೂಪ ಭವ. ಸಮಯ ಪ್ರತಿ ಸಮಯ ಎಷ್ಟೋ ಆತ್ಮಗಳು ದುಃಖದ ಅಲೆಯಲ್ಲಿ ಬರ್ತವೆ. ಪ್ರಕೃತಿಯ ಸ್ವಲ್ಪವೇ ಹಲ್ಚಲ್ ಆದಾಗ ಆಪತ್ತು ಬರುತ್ತೆ ಎಂದಾಗ ಅನೇಕ ಆತ್ಮಗಳು ಚಡಪಡಿಸ್ತವೆ, ದಯೆ ಕರುಣೆಯನ್ನ ಬೇಡ್ತವೆ. ಆದ್ದರಿಂದ ಇಂತಹ ಆತ್ಮಗಳ ಕೂಗನ್ನ ಕೇಳಿ
ದಯೆಯ ಭಾವನೆಯನ್ನ ಇಮರ್ಜ್ ಮಾಡ್ಕೊಳ್ಳಿ. ಪೂಜ್ಯ ಸ್ವರೂಪ ದಯಾ ಸ್ವರೂಪವನ್ನ ಧಾರಣೆ ಮಾಡ್ಕೊಳ್ಳಿ. ಸ್ವಯಂ ಅನ್ನ ಸಂಪನ್ನವನ್ನಾಗಿ ಮಾಡ್ಕೊಳ್ಳಿ. ಆಗ ಈ ದುಃಖದ ಪ್ರಪಂಚ ಸಮಾಪ್ತಿಯಾಗಲಿದೆ. ಈಗ ಪರಿವರ್ತನೆಯ ಶುಭ ಭಾವನೆಯ ಅಲೆ ತೀವ್ರ ಗತಿಯಿಂದ ಹರಡಿ ಆಗ ನಿನ್ನದು ನನ್ನದು ಎನ್ನುವ ಹಲ್ಚಲ್ ಸಮಾಪ್ತಿಯಾಗಿ ಬಿಡತ್ತೆ. ಸ್ಲೋಗನ್: ವ್ಯರ್ಥ ಸಂಕಲ್ಪಗಳ ಸುತ್ತಿಗೆಯಿಂದ ಸಮಸ್ಯಾರೂಪಿ ಬಂಡೆಯನ್ನ ಹೊಡೆಯುವ ಬದಲು ಹೈ ಜಂಪ್ ಹಾಕಿ ಸಮಸ್ಯಾರೂಪಿ ಬೆಟ್ಟವನ್ನ ಪಾರು ಮಾಡುವಂತವರಾಗಿಬಿಡಿ. ಒಳ್ಳೆಯದು. ಓಂ ಶಾಂತಿ.